ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಹೊಸ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋದೆಲ್ಲ ನೀವು ತುಂಬಾ ಇಷ್ಟಪಡ್ತಾ ಇದ್ದೀರಾ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಇದೇ ಥರ ನನ್ನ ವಿಡಿಯೋಸ್ನ ನೋಡಿ ಮತ್ತು ನನ್ನನ್ನು ಎಂಕರೇಜ್ ಮಾಡಿ, ಮತ್ತು ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ. ನಾನು ಅದೇ ಥರ ವಿಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಫ್ರೆಂಡ್ಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಮತ್ತೆ ಗೊತ್ತಲ್ಲ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕೆಂದರೆ ಹೊಸದಾಗಿ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ರೀಚ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾನು ಮಿಂತ್ರಾದಿಂದ ಒಂದಷ್ಟು ಕುರ್ತಾಸ್ನ ಬೈ ಮಾಡ್ಕೊಂಡಿದ್ದೆ. ಸೊ ತುಂಬಾ ದಿನ ಆಗಿತ್ತು ಕುರ್ತಾಸ್ ತಗೊಂಡೇ ಇರಲಿಲ್ಲ, ಆದ್ರಿಂದ ಈ ಸರಿ ಮಿಂತ್ರಾದಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ಒಂದಷ್ಟು ಕುರ್ತಾಸ್ನ ಬುಕ್ ಮಾಡ್ಕೊಂಡಿದ್ದೆ, ಬಂದಿದೆ. ಮತ್ತೆ ಇವಾಗ ಒಂದಷ್ಟು ಸೇಲ್ ಕೂಡ ನಡೀತಾ ಇತ್ತು, 40%, 50% ಆ ಥರ ಎಲ್ಲ ಆಫರ್ಸ್ ಎಲ್ಲ ನಡೀತಾ ಇತ್ತು ಕುರ್ತಾ ಮೇಲೆ. ಸೊ ಆದ್ರಿಂದ ಒಂದಷ್ಟು ಕುರ್ತಾಸ್ನ ಬೈ ಮಾಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಏನೆಲ್ಲ ಕುರ್ತಾಸ್ನ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಂಬೇಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೋಡಿ ಎಷ್ಟು ಕುರ್ತಾಸ್ನ ನಾನು ಬೈ ಮಾಡಿದ್ದೀನಿ ಅಂತ. ನೋಡಿ, ಆಫ್ಟರ್ ಎ ಲಾಂಗ್ ಟೈಮ್, ತುಂಬ ದಿನ ಆಗಿತ್ತು ನಾನು ಕುರ್ತಾಸ್ ಬೈ ಮಾಡಿರಲಿಲ್ಲ. ಸೊ ಅವಶ್ಯಕತೆ ಕೂಡ ಇತ್ತು ನನಗೆ, ಸೊ ತುಂಬಾ ಅವಶ್ಯಕತೆ ಇತ್ತು. ಸೊ ಆದ್ರಿಂದ ಬೈ ಮಾಡಿದ್ದೀನಿ ಕುರ್ತಾಸ್ನ. ಸೊ ನನ್ನ ಹತ್ರ ಕುರ್ತಾಸ್ ಇರಲಿಲ್ಲ, ಆದ್ರಿಂದ ಒಂದಷ್ಟು ಕುರ್ತಾಸ್ನ ಬುಕ್ ಮಾಡ್ಕೊಂಡಿದ್ದೆ. ಸೊ ನನಗಂತೂ ಒಂದಷ್ಟು ಕುರ್ತಾಸ್ ತುಂಬಾ ಇಷ್ಟ ಆಯಿತು. ನಿಮಗೆ ತೋರಿಸ್ತೀನಿ ನಾನು ಎಷ್ಟೆಲ್ಲ ಕುರ್ತಾಸ್ನ ಬೈ ಮಾಡಿದ್ದೀನಿ ಅಂತ. ಇವನ್ ಟ್ರೈ ಕೂಡ ಮಾಡಿ ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಂಬಿಡಿ. ಮತ್ತೆ ಫ್ರೆಂಡ್ಸ್, ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಯಾರಿಗೆಲ್ಲ ಬೇಕೋ ಅವರು ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿ ನಾನು ನಿಮಗೆ ಟ್ರೈ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಕಾಣುತ್ತೆ ಅಂತ. ಸೊ ಎಂಬ್ರಾಯ್ಡ್ರಿ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ನೆಕ್ಕಲ್ಲಾಗಿರ್ಬೋದು ಮತ್ತು ಸ್ಲೀವ್ಸಲ್ಲಿ ಆಗಿರ್ಬೋದು. ದುಪ್ಪಟ್ಟ ಅಂತೂ ತುಂಬಾ ಗ್ರ್ಯಾಂಡ್ ಆಗಿದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಈ ಶೇಡೇ ತುಂಬಾ ಡಿಫ್ರೆಂಟ್ ಆಗಿತ್ತು. ಈ ಶೇಡ್ ನೋಡೇ ನಾನು ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲಿ. ಸೊ ಮೆಟೀರಿಯಲು ತುಂಬಾ ಚೆನ್ನಾಗಿ ಬಂದಿದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಈ ಡ್ರೆಸ್ನ ನಾನು ವೇರ್ ಮಾಡಿದಾಗ ಕರೆಕ್ಟಾಗೂ ಇತ್ತು ಫಿಟ್ಟಿಂಗ್ ಎಲ್ಲ. ಸೊ ನನ್ನ ಸೈಜ್ ಬಂದು ಸ್ಮಾಲು. ಸೊ ನಾನು ಸ್ಮಾಲ್ ಸೈಜ್ ಬುಕ್ ಮಾಡ್ಕೊಂಡಿದ್ದೆ, ಕರೆಕ್ಟಾಗಿ ಕೂಡ ಇತ್ತು. ನೋಡಿ, ನೆಕ್ಸ್ಟ್ ಒನ್ನು ಇದೊಂದು ಸ್ವಲ್ಪ ಟೈಟ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಈ ಡ್ರೆಸ್ಸು ಸ್ಮಾಲೇ, ಇದನ್ನು ಬುಕ್ ಮಾಡ್ಕೊಟ್ಟಿದ್ದು ಸ್ಮಾಲ್ ಆಗಿದ್ರು ಸ್ವಲ್ಪ ಟೈಟ್ ಇತ್ತು. ಸೊ ಪ್ಯಾಂಟ್ ನೋಡಿ, ಪ್ಯಾಂಟ್ ಕೂಡ ಸ್ವಲ್ಪ ತೆಳುವಾಗಿತ್ತು, ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಅದೊಂದು ಬೇಜಾರಾಯಿತು ನನಗೆ. ಸೊ ಪಾಕೆಟ್ ಎಲ್ಲ ಇದೆ ನೋಡಿ. ಸೊ ನೆಕ್ಸ್ಟ್ ಸೈಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಕಲರ್ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಯಿತು, ವೈಟ್ ಆ್ಯಂಡ್ ಬ್ಲೂ. ಸೊ ಅದರಿಂದ ಇಟ್ಕೊಂಡೆ. ನೆಕ್ಸ್ಟ್ ಒನ್ ನೋಡಿ, ಇದು ಅಷ್ಟೇ. ಈ ಶೇಡ್ ನಂಗೆ ಸಖತ್ ಇಷ್ಟ, ಆದ್ದರಿಂದ ತೊಗೊಂಡೆ ಇದನ್ನು ನಾನು. ಸೊ ತುಂಬಾ ಚೆನ್ನಾಗಿತ್ತು. ಮೆಟೀರಿಯಲ್ಲು ಕಾಟನ್, 100% ಕಾಟನ್ ಇದು. ಸೊ ತುಂಬಾ ಸಾಫ್ಟಾಗಿತ್ತು. ಸೊ ತುಂಬಾ ಚೆನ್ನಾಗೂ ಇತ್ತು. ಸೊ ದುಪ್ಪಟ್ಟೂ ಅಷ್ಟೇ ತುಂಬ ಚೆನ್ನಾಗಿ ಇತ್ತು. ಸೊ ಅದರಿಂದ ಪರ್ಚೇಸ್ ಮಾಡಿದ್ದು ನಾನು. ಸೊ ಕಂಫರ್ಟಬಲ್ ಆಗಿತ್ತು. ನೋಡಿ ಎಷ್ಟು ಕರೆಕ್ಟಾಗಿದೆ ಅಂದರೆ ಯಾವುದೇ ಆಲ್ಟ್ರೇಷನ್ನ ಅವಶ್ಯಕತೆ ಏನಿಲ್ಲ. ಸೊ ತುಂಬಾ ಚೆನ್ನಾಗಿತ್ತು. ಪ್ಯಾಂಟ್ ಆಗಿರ್ಬೋದು, ಟಾಪ್ ಕೂಡ ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿ ಫಿಟ್ಟಿಂಗ್ ಕರೆಕ್ಟಾಗಿತ್ತು. ನೋಡಿ ಯಾವ ಥರ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನೋಡಿ, ಪರ್ಫೆಕ್ಟಾಗಿ ಆಗ್ತಾಯಿತ್ತು ನನಗಂತೂ. ದುಪ್ಪಟ್ಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. 2 ಸೈಡ್ ಹಾಕೊಬೋದು, ಈ ಥರನಾದರೂ ಸೈಡಲ್ಲಾದರೂ ಹಾಕೋಬೋದು, ಈ ಥರ ನೆಕ್ಕಾಗಾದರೂ ಹಾಕೋಬೋದು. ಸೊ ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿತ್ತು. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟು ಬ್ಲ್ಯಾಕಲ್ಲಿ ತೊಗೊಂಡೆ ನಾನು. ಸೊ ನನಗೆ ಬ್ಲ್ಯಾಕ್ ಡ್ರೆಸ್ಸಸ್ ಅಂದರೆ ಯೂಶ್ವಲಿ ತುಂಬ ಇಷ್ಟ ಆಗುತ್ತೆ, ಬ್ಲ್ಯಾಕ್ ಕಲರ್ ನನಗೆ. ಸೊ ನನ್ನ ಸ್ಕಿನ್ ಟೋನ್ಗೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಅದರಿಂದ ಪರ್ಚೇಸ್ ಮಾಡಿದ್ದು. ಸೊ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣ್ತಾಯಿತ್ತು. ದುಪ್ಪಟ್ಟನೂ ಚೆನ್ನಾಗಿತ್ತು, ಫುಲ್ಲು ತುಂಬಾ ಚೆನ್ನಾಗಿ ಲೆಂತಿಯಾಗಿತ್ತು ದುಪ್ಪಟ್ಟನೂ. ಸೊ ಅದರಿಂದ ಪರ್ಚೇಸ್ ಮಾಡಿದ್ದು. ನೋಡಿ ಯಾವ ಥರ ಕಾಣ್ತಿದೆ ಅಂತ. ಇದು ಸೈಡ್ ಕಟ್ಟಿದ್ದು ನೋಡಿ, ಫುಲ್ ವರ್ಕೆಲ್ಲ ಇದೆ ಕೆಳಗಡೆ, ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ನೋಡ್ರಿ ಅಲ್ವಾ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಇದೇ ಥರ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್, ಹ್ಯಾವ್ ನೈಸ್ ಡೇ.